HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಅಕ್ರಮದ ಆರೋಪ, ಎಲ್ಲ ರೀತಿ ತನಿಖೆ ನಡೆಸಲು ಒತ್ತಾಯ, ಮರು ಚುನಾವಣೆ ನಡೆಸುವಂತೆ ಕಾಂಗ್ರೆಸ್ ಯುವ ಮುಖಂಡ ಸಮೀರ್ ಪಾಷಾ ಆಗ್ರಹ. ಸಂಪೂರ್ಣ ಮಲಿನವಾಗಿರುವ ವಿಷ್ಣು ಸಮುದ್ರ ಕೆರೆ ಬಳಿಯ ಕಲ್ಯಾಣಿ ಕೂಡಲೇ ಶುದ್ಧಗೊಳಿಸದಿದ್ದರೆ ಕರವೆಯಿಂದ ಉಗ್ರ ಹೋರಾಟ, ಎಚ್ಚರಿಕೆ ನೀಡಿದ ತಾಲೂಕು ಅಧ್ಯಕ್ಷ ವಿಎಸ್ ಭೋಜೇಗೌಡ. ಎಲ್ಲ ಭಕ್ತರಿಗೂ ಸುಗಮ ಶೀಘ್ರ ಹಾಸನಾಂಬೆ ದೇವಿ ದರ್ಶನಕ್ಕೆ ಮನವಿ, ವಿಐಪಿ ಹಾಗೂ ಶಿಷ್ಟಾಚಾರ ದರ್ಶನ 2 ದಿನಕ್ಕೆ ಸೀಮಿತಗೊಳಿಸಲು ಆಗ್ರಹ, ಜಾತ್ರಾ ಹಿತರಕ್ಷಣಾ ಸಮಿತಿಯಿಂದ ಡಿಸಿಗೆ ಮನವಿ ಸಲ್ಲಿಕೆ. ಕೆಲ ದಿನಗಳ ಹಿಂದೆ ನಡೆದ ಯುವ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಅಕ್ರಮ ನಡೆದಿದ್ದು, ಈ ಬಗ್ಗೆ ಎಲ್ಲ ರೀತಿ ತನಿಖೆ ನಡೆಸಬೇಕು ಹಾಗೂ ಮರು ಚುನಾವಣೆ ನಡೆಸುವಂತೆ ಕಾಂಗ್ರೆಸ್ ಯುವ ಮುಖಂಡ ಸಮೀರ್ ಪಾಷಾ ಆಗ್ರಹಿಸಿದರು. ಹಾಸನದಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ ಸುಮಾರು 24,245 ಮತದಾರರಿದ್ದು, ಇದರಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಮತಗಳು ನಮ್ಮ ತಂಡಕ್ಕೆ ಬರಬೇಕಾಗಿತ್ತು. ಆದರೆ ಚುನಾವಣೆ ಫಲಿತಾಂಶದಲ್ಲಿ ಅಕ್ರಮ ನಡೆದಿದ್ದು, ಈ ಬಗ್ಗೆ ತನಿಖೆ ನಡೆಸಿ ನಿಷ್ಠಾವಂತ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸಬೇಕೆಂದು ಹೈಕಮಾಂಡ್ಗೆ ಪತ್ರ ಬರೆಯಲಾಗಿದೆ. ಜಿಲ್ಲೆಯ ಪ್ರಮುಖ ಕಾಂಗ್ರೆಸ್ ಮುಖಂಡರೊಬ್ಬರು ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಯಾರು ಗೆಲ್ಲಬೇಕು ಹಾಗೂ ಪದಾಧಿಕಾರಿಗಳಾಗಬೇಕು ಎಂಬ ಬಗ್ಗೆ ಪಟ್ಟಿ ತಯಾರಿಸಿ ಆ ಪಟ್ಟಿಯಂತೆ ಫಲಿತಾಂಶ ಪ್ರಕಟಿಸಿದ್ದಾರೆ. ಈ ಬಗ್ಗೆಯೂ ಹೈಕಮಾಂಡ್ಗೆ ದೂರು ನೀಡಲಾಗಿದೆ. ತನಿಖೆ ನಂತರ ಅಕ್ರಮ ನಡೆಸಿದವರು ಯಾರೆಂದು ಬಹಿರಂಗವಾಗಲಿದ್ದು, ಮತ್ತೊಮ್ಮೆ ಪಾರದರ್ಶಕ ಚುನಾವಣೆ ನಡೆಸಬೇಕೆಂದು ಆಗ್ರಹಿಸುತ್ತೇವೆ ಎಂದರು. ಹಲವಾರು ತಿಂಗಳಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯುವ ಸದಸ್ಯರನ್ನ ಸೇರಿಸಲಾಗಿದೆ ಹಾಗೂ ಮತದಾನದ ವೇಳೆ ನಮ್ಮ ಬೆಂಬಲಿಗರು ಶ್ರಮಿಸಿ ನಮ್ಮ ತಂಡಕ್ಕೆ ಮತ ಹಾಕಿಸಿದ್ದಾರೆ. ಆದರೂ ಸಹ ಚುನಾವಣೆಯಲ್ಲಿ ನಮಗೆ ಸೋಲುಂಟಾಗಿದ್ದು, ಇದರಲ್ಲಿ ಭಾರಿ ಅಕ್ರಮ ನಡೆದಿದೆಯೆಂಬ ಅನುಮಾನವಿದ್ದು, ಅದರಿಂದ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಕೋರಿದ್ದೇವೆ ಮತ್ತು ಮರು ಚುನಾವಣೆಗೆ ಆಗ್ರಹಿಸಿದ್ದೇವೆ ಎಂದರು. ಈ ರೀತಿ ಚುನಾವಣೆಯಲ್ಲಿ ಅಕ್ರಮ ನಡೆದರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ನೋವುಂಟಾಗಲಿದೆ ಹಾಗೂ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗಲಿದೆ. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಮುಖಂಡರು ಈ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕು ಹಾಗೂ ಪಾರದರ್ಶಕ ಚುನಾವಣೆ ನಡೆಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಫ್ಸರ್, ಮನ್ಸೂರ್, ಮೊಹಮ್ಮದ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಹಾಸನ ತಾಲೂಕಿಗೆ ನಾನು ಆಕಾಂಕ್ಷಿಯಾಗಿದ್ದೆ. ನಮ್ಮೆಲ್ಲ ಒಂದು ಟೀಮ್ ವರ್ಕ್ ನಾವು ಮಾಡಿದ್ವಿ, ಎಲ್ಲರೂ ಸೇರಿ. ಮೆಂಬರ್ಶಿಪ್ ಎಲ್ಲ ಆನ್ಲೈನ್ ನಲ್ಲಿ ವೋಟಿಂಗ್ ಆಗೋದು IOC ಆಪ್ ಅಂತ ಹೇಳ್ಬಿಟ್ಟು ಒಂದು ಮೆಂಬರ್ಶಿಪ್ಗೆ 50 ರೂಪಾಯಿ ಕಟ್ಟಿದೀವಿ ನಾವು. ಅದು ಎಲ್ಲರೂ ಕಟ್ಟವ್ರೆ. ಅದರಲ್ಲಿ ಏನು ಆಗಿದೆ ಅಂದ್ರೆ 4,500 ಟೋಟಲ್ 4,500ಕ್ಕಿಂತ 3,000ಕ್ಕಿಂತ 4,500 ನಾವು ವೋಟಿಂಗ್ ಮಾಡಿಸಿದೀವಿ, ಮೆಂಬರ್ಶಿಪ್ ಮಾಡಿಸಿದೀವಿ. ಅದರಲ್ಲಿ ಏನಾಗಿತ್ತು ಅಂದ್ರೆ ಸ್ಕೂಟ್ನಿ ನಡೀತು. ಆ ಸಂದರ್ಭದಲ್ಲಿ ಸ್ವಲ್ಪ ಓಟು ರಿಜೆಕ್ಟ್ ಆಯ್ತು, ಸ್ವಲ್ಪ ಓಟು ಹೋಲ್ಡ್ ಆಯ್ತು. ಹಂಗಾಗುವ ಹಾಸನ ಅಸೆಂಬ್ಲಿಲಿ ಟೋಟಲ್ 3,130 ಓಟ್ ಪಾಸ್ ಆಗಿದೆ. ಅದರಲ್ಲಿ ಡಿಸ್ಟಿಕ್ ಅಲ್ಲಿ ಒಂದು 24,245 ಓಟ್ ಪಾಸ್ ಆಗಿದೆ. ಟೋಟಲ್ ವೋಟಿಂಗ್ ಆಗಿರೋದು ನಮ್ಗೆ ಮತ್ತೆ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಎಲ್ಲರೂ ಏನಾಗಿದೆ ಅಂದ್ರೆ ಮೋಸ ಆಗಿದೆ. ಇವಾಗ ನನಗೆ ಟೋಟಲ್ 1,500 ನಮಗೆ ಸ್ಕೂಟ್ನಿ ನಡೆದ ಸಂದರ್ಭದಲ್ಲಿ ನಮ್ಮ ಆನ್ಲೈನ್ ಅಪ್ಲಿಕೇಶನ್ಗಳಲ್ಲಿ ನಾವು ಮಾಡಿರುವ ಮೊಬೈಲ್ ಅಲ್ಲಿ ನಮ್ಗೆ ಏನ್ ತೋರಿಸ್ತದೆ ಅಂದ್ರೆ ನಿಮ್ದು ಎಷ್ಟು ಓಟು ಪಾಸ್ ಆಗಿದೆ, ಎಷ್ಟು ಓಟು ಹೋಲ್ಡ್ ಅಲ್ಲಿ ಐತೆ ಎಲ್ಲ ಅಂತ ನಮ್ಗೆ ತೋರಿಸ್ತದೆ. ಬೇಲೂರು ಪಟ್ಟಣದ ವಿಷ್ಣು ಸಮುದ್ರ ಕೆರೆ ಬಳಿ ಇರುವ ಕಲ್ಯಾಣಿ ಸಂಪೂರ್ಣವಾಗಿ ಮಲಿನವಾಗಿದ್ದು, ರೋಗ ರುಜಿನಗಳ ತಾಣವಾಗಿದೆ. ಕೂಡಲೇ ಅದನ್ನು ಶುದ್ಧಿಗೊಳಿಸದಿದ್ದರೆ ಕರವೆಯಿಂದ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಕರವೆ ತಾಲೂಕು ಅಧ್ಯಕ್ಷ ವಿಎಸ್ ಭೋಜೇಗೌಡ ಎಚ್ಚರಿಕೆ ನೀಡಿದ್ದಾರೆ. ಬೇಲೂರು ಶಿಲ್ಪಕಲೆಗೆ ಎಷ್ಟು ಹೆಸರುವಾಸಿಯಾಗಿದೆಯೋ ಅಷ್ಟೇ ನೈರ್ಮಲ್ಯದಿಂದ ತುಂಬಿ ತುಳುಕಲು ಇಲ್ಲಿಯ ಅಧಿಕಾರಿಗಳೇ ನೇರ ಹೊಣೆಯಾಗಿದ್ದಾರೆ. ಬೇಲೂರು ವಿಷ್ಣು ಸಮುದ್ರ ಕಲ್ಯಾಣಿ ಪವಿತ್ರತೆಗೆ ಹೆಚ್ಚು ಹೆಸರುವಾಸಿಯಾಗಿದ್ದು, ಇಲ್ಲಿಯ ಕಲ್ಯಾಣಿ ಅಭಿವೃದ್ಧಿಗೆ ಹಿಂದಿನ ಸರ್ಕಾರ ಸುಮಾರು 2 ಕೋಟಿಗೂ ಹೆಚ್ಚು ಹಣ ವ್ಯಯ ಮಾಡಿತ್ತು. ಆದರೆ ಆ ಹಣ ಕೊಚ್ಚೆಯಲ್ಲಿ ಕದಡಿದಂತಾಗಿದೆ. ಈ ಕಲ್ಯಾಣಿಗೆ ಯಾವುದೇ ಭದ್ರತೆ ಇಲ್ಲ. ಇದಕ್ಕೆ ಹಾಕಿದ ಗೇಟ್ಗಳು ಮುರಿದು ಹೋಗಿದ್ದು, ಇನ್ನು ಕಲ್ಯಾಣಿ ಎಂದರೆ ಪವಿತ್ರ ಗಂಗೆ ಎನ್ನುತ್ತಾರೆ. ಆದರೆ ಈ ಪವಿತ್ರ ಗಂಗೆಯನ್ನ ಭಕ್ತರು ತಮ್ಮ ಮುಡಿ ಪೂಜೆಗೆ ಬಂದರೆ ಅವರ ಗತಿ ಹೇಳತೀರದಾಗಿದೆ. ಸಂಪೂರ್ಣ ಕಸದ ರಾಶಿ ತುಂಬಿ ಗಿಡಗಂಟೆಗಳಲ್ಲಿ ನೀರು ಸಂಪೂರ್ಣ ಹಾಳಾಗಿದ್ದು, 1 ವರ್ಷದಲ್ಲಿ ಈ ಕಲ್ಯಾಣಿಯಲ್ಲಿ ಸುಮಾರು 5 ಜನ ಈಜಲು ಹೋಗಿ ಸಾವನ್ನಪ್ಪಿದ್ದಾರೆ. ಕೊನೆ ಪಕ್ಷ ಈ ನೀರನ್ನ ಹೊರತೆಗೆದು ಸ್ವಚ್ಛ ಮಾಡೋ ಕೆಲಸ ದೇಗುಲ ಮಂಡಳಿ, ಸಣ್ಣ ನೀರಾವರಿ ಇಲಾಖೆಗಾಗ್ಲಿ ಕಾಣುತ್ತಿಲ್ಲ. ಅಲ್ಲದೆ ಪ್ರತಿನಿತ್ಯ ಪುರಸಭೆ ಸುತ್ತಮುತ್ತಲಿನ ಸ್ವಚ್ಛತೆ ಮಾಡುತ್ತಿದೆ. ಆದರೆ ಇಲ್ಲಿಯ ಸ್ಥಳೀಯರು ಕಸ ತಂದು ಇಲ್ಲೇ ಸುರಿಯುತ್ತಿದ್ದಾರೆ. ಇದರಿಂದ ಈ ಕಲ್ಯಾಣಿ ಸಂಪೂರ್ಣ ಮಲಿನವಾಗಿದೆ. ಕೂಡಲೇ ಅದನ್ನು ಸ್ವಚ್ಛ ಮಾಡಿ ಭದ್ರತೆ ನೀಡುವುದರ ಜೊತೆಗೆ ಭಕ್ತರ ಅನುಕೂಲಕ್ಕೆ ಕಾಯಕಲ್ಪ ನೀಡಬೇಕು. ಇಲ್ಲವಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಹಾಗೂ ದೇಗುಲ ಆಡಳಿತದ ವಿರುದ್ಧ ಉಗ್ರ ರೀತಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಂತರ ಮಾತನಾಡಿದ ಅಡ್ಡೆಗಾರ ಪ್ರಮೋದ್, ಪುರಾಣ ಪ್ರಸಿದ್ದವಾದ ಕಲ್ಯಾಣಿ ನೈರ್ಮಲ್ಯದಿಂದ ತುಂಬಿ ತುಳುಕುತ್ತಿದೆ. ಸಂಪೂರ್ಣ ನೀರು ಪಾಚುಕಟ್ಟಿ ಹಾಳಾಗಿದ್ದು, ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಗಂಗಾ ಪೂಜೆಗೆ ಈ ನೀರನ್ನೇ ಉಪಯೋಗಿಸುತ್ತಾರೆ. ಆದರೆ ಇಲ್ಲಿ ಪೂಜೆಗೂ ಸಹ ನೀರು ಯೋಗ್ಯವಾಗಿಲ್ಲ ಎಂದರು.
ನಂತರ ಮಾತನಾಡಿದ ಅಡ್ಡೆಗಾರ ಚಂದ್ರು, ಕಾಮಗಾರಿ ಸಮಯದಲ್ಲಿ ಸಣ್ಣ ಪೈಪ್ ಅಳವಡಿಸಿರುವುದರಿಂದ ಇಲ್ಲಿ ಕಲ್ಮಶ ನೀರು ಕಸ ತುಂಬಿ ಹೊರಹೋಗುತ್ತಿಲ್ಲ. ಪುರಸಭೆ ಚರಂಡಿ ಸ್ವಚ್ಛತೆ ಮಾಡಿದ್ರೂ ನೀರು ತುಂಬಿದ ಸಂದರ್ಭದಲ್ಲಿ ಕೊಳಚೆ ನೀರು ಕಲ್ಯಾಣಿಗೆ ಬರೋದ್ರಿಂದ ಹಾಳಾಗಿದೆ. ಇನ್ನೆರಡು ತಿಂಗಳಿನಲ್ಲಿ ಚೆನ್ನಕೇಶವ ರಥೋತ್ಸವ ಮತ್ತು ತೆಪ್ಪೋತ್ಸವ ನಡೆಯುವುದರಿಂದ ಈ ನೀರನ್ನು ಕೂಡಲೇ ಶುದ್ದೀಕರಿಸಿ ಭಕ್ತರ ಅನುಕೂಲಕ್ಕೆ ಅನುವು ಮಾಡಿಕೊಡಬೇಕು ಹಾಗೂ ಮುಡಿಕಟ್ಟೆಗೆ ಸೂಕ್ತ ಕಾಯಕಲ್ಪ ನೀಡಿದರೆ ಭಕ್ತರಿಗೆ ಅನುಕೂಲವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕರವೇ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಹಾಗೂ ಮಹೇಶ್ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಸ್ನೇಹಿತರೆ, ಏನು ಬೇಲೂರಿನ ವಿಶ್ವವಿಖ್ಯಾತಿಯನ್ನು ಹೊಂದಿರತಕ್ಕಂಥ ಶ್ರೀ ಚೆನ್ನಕೇಶವನ ದೇವಾಲಯ ಇರುವ ಈ ಬೇಲೂರಿನ ಒಂದು ಪುಣ್ಯ ಸ್ನಾನ ಮಾಡಲಿಕ್ಕೋಸ್ಕರವಾಗಿ ಕಲ್ಯಾಣವನ್ನು ಸುಮಾರು ಒಂದು 3-4 ಕೋಟಿ ಖರ್ಚು ಮಾಡಿ ಕಲ್ಯಾಣವನ್ನು ನಿರ್ಮಾಣ ಮಾಡಿದರು. ಇದರ ಉದ್ದೇಶ ಏನು? ಜಾತ್ರೆಗೆ ಬಂದಿರತಕ್ಕಂಥ ಭಕ್ತರು ಇಲ್ಲಿ ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಆದರೆ ಇವತ್ತು ನೀವು ನೋಡ್ಬೋದು, ಇದು ಪಾಚಿ ಬೆಳೆದು ಸ್ನಾನಕ್ಕೆಲ್ಲ ಕಾಲಿಡಲಿಕ್ಕೂ ಯೋಗ್ಯವಾಗಿಲ್ಲ ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣವಾಗಿದೆ. ಇದರಲ್ಲಿ ಒಂದು ದೇವಾಲಯ ಕಮಿಟಿ ಇರ್ಬೋದು, ನೀರಾವರಿ ಇಲಾಖೆ ಬರ್ತದೆ, ಮುಜರಾಯಿ ಇಲಾಖೆ ಇದೆ. ಇವರೆಲ್ಲರೂ ಏನು ಮಾಡ್ತಿದ್ದಾರೆ? ಈ ಜಾತ್ರೆ ಇನ್ನೊಂದು 2 ತಿಂಗಳಲ್ಲಿ ಜಾತ್ರೆ ಸಮೀಪಿಸ್ತಾ ಇದೆ. ಅದಲ್ಲದೆ ಈಗ ಎಲ್ಲಮ್ಮನ ಜಾತ್ರೆ ಇನ್ನೊಂದು 2 ದಿವಸದಲ್ಲಿ ಎಲ್ಲಮ್ಮನ ಜಾತ್ರೆ ಸ್ಟಾರ್ಟ್ ಆಗ್ತದೆ. ಅಲ್ಲೂ ನೂರಾರು ಭಕ್ತರು ಬಂದು ಇಲ್ಲಿ ಸ್ನಾನ. ಹಾಸನಾಂಬೆ ದೇವಿಯ ಜಾತ್ರಾ ಸಮಯದಲ್ಲಿ ಎಲ್ಲ ಭಕ್ತರಿಗೂ ಸುಗಮ ಹಾಗೂ ಶೀಘ್ರವಾಗಿ ಶ್ರೀ ಹಾಸನಾಂಬೆ ದೇವಿ ದರ್ಶನ ಸಿಗಬೇಕು ಹಾಗೂ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಪೂರಕವಾಗಿ ಶ್ರೀ ಹಾಸನಾಂಬೆ ಜಾತ್ರಾ ಹಿತರಕ್ಷಣಾ ಸಮಿತಿಯಿಂದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಲಾಯಿತು. ಇದೇ ವೇಳೆ ಶ್ರೀ ಹಾಸನಾಂಬ ಜಾತ್ರಾ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಡಾ ಎನ್ ರಮೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ವರ್ಷದಲ್ಲಿ ಕೇವಲ ಒಮ್ಮೆ ಮಾತ್ರ ಬಾಗಿಲು ತೆರೆಯುವ ಹಾಸನದ ಅಧಿದೇವತೆಯ ಕ್ಷಣ ಮಾತ್ರ ದರ್ಶನದಿಂದ ತಮ್ಮ ಜೀವನವು ಪಾವನವಾಯಿತೆಂದು ಭಾವಿಸುವ ಲಕ್ಷಾಂತರ ಭಕ್ತರು ಭೇಟಿ ನೀಡಿ ತಾಯಿ ದರ್ಶನ ಮಾಡಿ ತಮ್ಮ ಜೀವನವನ್ನ ಪಾವನಗೊಳಿಸಿಕೊಳ್ತಾರೆ. ಹಾಸನಾಂಬೆ ದೇವಿ ದರ್ಶನ ಎಲ್ಲ ಭಕ್ತರಿಗೂ ಸುಗಮವಾಗಿ ಸಿಗಲೆಂಬ ಉದ್ದೇಶದೊಂದಿಗೆ ಈ ಕೆಳಗಿನ ಬದಲಾವಣೆಗಳ ಮನವಿ ಈ ವರ್ಷದ ಹಾಸನಾಂಬ ದೇವಿ ದರ್ಶನದಿಂದ ಅಳವಡಿಸಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ವಿಐಪಿ ದರ್ಶನ, ಶಿಷ್ಟಾಚಾರ ದರ್ಶನ 2 ದಿನಕ್ಕೆ ಮಾತ್ರ ಸೀಮಿತಗೊಳಿಸಬೇಕು. ಉಳಿದ ದಿನಗಳಲ್ಲಿ ಕಡ್ಡಾಯವಾಗಿ ವಿಐಪಿ ದರ್ಶನ ನಿಷೇಧಿಸಬೇಕು. ಭಕ್ತಾದಿಗಳು ದೇವಾಲಯದ ಗರ್ಭಗುಡಿ ಹೊರಗೆ ನಿಂತೇ ದರ್ಶನ ಮಾಡ್ತಾರೆ. ಅದೇ ರೀತಿ ಶ್ರೀ ಸಿದ್ದೇಶ್ವರ ದೇವಾಲಯದ ನವರಂಗಕ್ಕೂ ಕೂಡ ಪ್ರವೇಶ ನಿಷೇಧಿಸಿ ಶ್ರೀ ಹಾಸನಾಂಬೆ ದೇವರ ಗರ್ಭಗುಡಿಗೆ ಮತ್ತು ಶ್ರೀ ಸಿದ್ದೇಶ್ವರ ದೇವಾಲಯದ ನವರಂಗಕ್ಕೆ ವಿಐಪಿಗಳನ್ನ ಮಾತ್ರ ಬಿಡಲಾಗುತ್ತಿದೆ. ಇದು ಭಕ್ತರಿಗೆ ಅತ್ಯಂತ ಅಸಮಾಧಾನ, ತಾರತಮ್ಯವಾದ ಹಾಗೂ ನೋವಿನ ವಿಚಾರ ಎಂದು ಬೇಸರ ವ್ಯಕ್ತಪಡಿಸಿದರು. ವಿಐಪಿಗಳು ಮತ್ತು ಅವರ ಜೊತೆ ಬರುವ ಹಿಂಬಾಲಕರಿಂದ ದೇವಿ ದರ್ಶನ ಕನಿಷ್ಠ 30 ರಿಂದ 45 ನಿಮಿಷದವರೆಗೆ ಗರ್ಭಗುಡಿ ಪ್ರವೇಶ ಮಾಡಿ ಅಲ್ಲಿವರೆಗೆ ಶ್ರೀಸಾಮಾನ್ಯರ ದರ್ಶನವನ್ನ ಮೊಟಕುಗೊಳಿಸುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಕಳೆದ ವರ್ಷವಂತೂ ದೇವಿ ದರ್ಶನ ಕಾಯುವಿಕೆ 8 ರಿಂದ 10 ಗಂಟೆವರೆಗೂ ಕೂಡ ತಲುಪಿದ್ದನ್ನ ನಾವು ನೆನಪಿಸಿಕೊಳ್ಳಬಹುದು. ತಿರುಪತಿ ತಿಮ್ಮಪ್ಪನ ದರ್ಶನದಲ್ಲೂ ವಿಶೇಷ ದಿನಗಳಲ್ಲಿ ಅತಿಯಾದ ಭಕ್ತರ ಸಂಖ್ಯೆ ಉಂಟಾದ್ದರಿಂದ ವಿಐಪಿಗಳ ದರ್ಶನವನ್ನೇ ತಿರುಪತಿ ತಿರುಮಲ ದೇವಾಲಯದಲ್ಲಿ ನಿಲ್ಲಿಸಲಾಗಿದೆ. ಶ್ರೀ ಹಾಸನಾಂಬೆ ದೇವಿಯ ಗರ್ಭಗುಡಿಯಲ್ಲಿ ವಿಐಪಿಗಳ ಫೋಟೋ ತೆಗೆಯೋದು ಸಂಪೂರ್ಣವಾಗಿ ನಿಷೇಧಿಸಲು ಮನವಿ. ಸರ್ಕಾರ ದೇವಿ ಫೋಟೋವನ್ನ ತೆಗೆಯಬಾರದೆಂದು ಸೂಚನಾ ಫಲಕವನ್ನ ಜಾತ್ರಾ ಮಹೋತ್ಸವದ ಪ್ರಕಟಣೆಯಲ್ಲಿ ತಿಳಿಸಲಿ. ಹಾಗೆಯೇ ಸರ್ಕಾರದ ಜಾಹೀರಾತುಗಳಲ್ಲಿ ದೇವಿಯ ಫೋಟೋ ಬಳಕೆ ನಿಷೇಧಿಸಲು ಮನವಿ ಮಾಡಿದರು. ಕ್ಷೇತ್ರದ ಶಾಸಕರಾದ ಸ್ವರೂಪ್ರಕಾಶ್, ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಸತ್ಯಭಾಮ ಹಾಗೂ ಉಪವಿಭಾಗಾಧಿಕಾರಿಗಳಾದ ಮಾರುತಿಯವರನ್ನ ಭೇಟಿ ಮಾಡಿ ಶ್ರೀ ಹಾಸನಾಂಬೆ ದೇವಿ ಜಾತ್ರೆ ಪ್ರಯುಕ್ತ ಮನವಿ ಪತ್ರ ಸಲ್ಲಿಸಲಾಯಿತು. ಇದೇ ವೇಳೆ ಶ್ರೀ ಹಾಸನಾಂಬ ಜಾತ್ರಾ ಹಿತರಕ್ಷಣಾ ಸಮಿತಿ ಕಾರ್ಯದರ್ಶಿ ರಾಜಾ ವೆಂಕಟೇಶ್, ಖಜಾಂಚಿ ಅರುಣ್ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಿಂಗೇಗೌಡ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾವು ಶ್ರೀ ಹಾಸನಾಂಬ ಜಾತ್ರಾ ಹಿತರಕ್ಷಣಾ ಸಮಿತಿಯ ಸದಸ್ಯರುಗಳು ಇಂದು ಹಾಸನ ಜಿಲ್ಲಾಡಳಿತ ಅಂದರೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮೊದಲನೇದಾಗಿ ಈ ವರ್ಷ ನಡೀತಕ್ಕಂಥ ಹಾಸನಾಂಬೆ ಜಾತ್ರೆಯಲ್ಲಿ ವಿಐಪಿ ಪಾಸ್ನ ನಿಷೇಧಿಸಬೇಕು ಅಂತ ಸರ್ಕಾರಕ್ಕೆ ಬರೆದಿರೋ ಪತ್ರನ ಅವರ ಗಮನಕ್ಕೆ ತಂದು ಅದಕ್ಕೆ ಅಭಿನಂದಿಸಿ ಯಾವುದೇ ಕಾರಣಕ್ಕೂ ಮತ್ತೊಂದ್ಸಲ ವಿಐಪಿ ಪಾಸ್ನ ಹಾಸನಾಂಬೆ ದೇವಿ ಜಾತ್ರೆ ದರ್ಶನ ಸಮಯದಲ್ಲಿ ನೀಡಬಾರದು ಅಂತ ಮತ್ತೊಮ್ಮೆ ನಾವು ಕಳಕಳಿ ಮನವಿ ಮಾಡಿದ್ದೀವಿ. ಹಾಗೇನೆ ಬಹು ಮುಖ್ಯವಾಗಿ ನಾವು 4 ವಿಚಾರಗಳನ್ನ ಮೇಡಮ್ ಅವರ ಹತ್ರ ಪ್ರಸ್ತಾಪ ಮಾಡಿದ್ವಿ. ಒಂದು ವಿಐಪಿ ಪ್ರೋಟೋಕಾಲ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನ ಉಳಿಸುವ ಜೊತೆಗೆ ಅದನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಕೆಲಸವನ್ನ ಮಾಡುವ ಗುರುತರವಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ವರೂಪ್ರಕಾಶ್ ತಿಳಿಸಿದರು.
ಹಾಸನ ನಗರದ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಫೆಬ್ರವರಿ 9ರಂದು ನಡೆದ ಮೂಡಬಿದ್ರೆಯ ಆಳ್ವ ಶಿಕ್ಷಣ ಪ್ರತಿಷ್ಠಾನ ಹಾಗೂ ಆಳ್ವಾಸ್ ನುಡಿಸಿರಿ ವಿರಾಸತ್ ಘಟಕ ಹಾಸನ ಇವರು ಆಯೋಜಿಸಿದ್ದ ಆಳ್ವ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಹಾಸನ ಜಿಲ್ಲೆಯು ಶಿಲ್ಪಕಲೆಗಳ ತವರೂರಾಗಿದೆ ಎಂದರು. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಮೋಹನ್ ಆಳ್ವ ಮಾತನಾಡಿ, ನಾವಿಲ್ಲಿ ಸಾಂಸ್ಕೃತಿಕ ವಿನಿಮಯಕ್ಕಾಗಿ ಹಾಗೂ ಸೌಹಾರ್ದ ಪ್ರಜ್ಞೆಯುಳ್ಳ ಪ್ರೇಕ್ಷಕ ವರ್ಗವನ್ನು ಸ್ಥಾಪಿಸಲು ಬಂದಿದ್ದೇವೆ. ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ನಾವು ಸೌಹಾರ್ದ ಪ್ರಜ್ಞೆಯುಳ್ಳ ಪ್ರೇಕ್ಷಕ ವರ್ಗವನ್ನು ಸ್ಥಾಪಿಸುತ್ತಿದ್ದೇವೆ ಎಂದರು. ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರು ಮಾತನಾಡಿ, ಕಳೆದ ಬಾರಿ ಆಳ್ವಾಸ್ ನುಡಿಸಿರಿ ವಿರಾಸತ್ ಕಾರ್ಯಕ್ರಮ ಮಳೆ ಕಾರಣದಿಂದಾಗಿ ರದ್ದಾಗಿತ್ತು. ಆದರೆ ಇಂದು ನಮ್ಮ ಕನಸು ನನಸಾಗಿದೆ. ರಾಷ್ಟ್ರಾದ್ಯಂತ ಹೆಸರು ಪಡೆದ ಆಳ್ವಾಸ್ ನುಡಿಸಿರಿ ವಿರಾಸತ್ ಕಾರ್ಯಕ್ರಮ ಹಾಸನದಲ್ಲಿ ನಡೆಯುತ್ತಿದೆ. ಕಲೆ ಸಂಸ್ಕೃತಿ ಕಿರೀಟವಾಗಿರುವ ಹಾಸನದಲ್ಲಿ ಆಳ್ವಾಸ್ ನುಡಿಸಿರಿ ವಿರಾಸತ್ ಕಾರ್ಯಕ್ರಮ ನಡೆಸುತ್ತಿರುವುದು ನಮ್ಮೆಲ್ಲರಿಗೂ ಉತ್ಸಾಹ ತಂದಿದೆ ಎಂದರು. ಆಶಯ ನುಡಿಗಳನ್ನಾಡಿದ ಆಳ್ವಾಸ್ ನುಡಿಸಿರಿ ವಿರಾಸತ್ ಹಾಸನ ಘಟಕದ ಅಧ್ಯಕ್ಷ ಎಚ್ಬಿ ಮದನಗೌಡ ಮಾತನಾಡಿ, ಹಾಸನದಲ್ಲಿ ಈವರೆಗೆ 5 ಬಾರಿ ಆಳ್ವಾಸ್ ನುಡಿಸಿರಿ ವಿರಾಸತ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೆದಿದ್ದು ಇದು ಖುಷಿಯ ವಿಚಾರ ಎಂದರು. ಸಾಂಸ್ಕೃತಿಕ ಸಂಘಟನೆಯನ್ನ ಯಶಸ್ವಿಯಾಗಿ ಮಾಡುತ್ತಿರುವ ಆಳ್ವ ಶಿಕ್ಷಣ ಸಂಸ್ಥೆಯನ್ನ ಶ್ಲಾಘಿಸಿದರು. ರಾಷ್ಟ್ರಾದ್ಯಂತ ಸಾಂಸ್ಕೃತಿಕ ವೈಭವ ಕೊಡುತ್ತಿರುವ ಡಾ ಮೋಹನ್ ಆಳ್ವ ಮತ್ತು ಅವರ ಸಂಸ್ಥೆ ಗಿನ್ನಿಸ್ ದಾಖಲೆಗೆ ಯೋಗ್ಯ ಎಂದರು. ಹಾಸನ ಸಾಂಸ್ಕೃತಿಕ ಚಿಂತನೆಗಳಿಗೆ ವೇದಿಕೆಯಾಗಬೇಕು, ಅದಕ್ಕೆ ಪೂರಕವಾಗಿ ಈ ಕಾರ್ಯಕ್ರಮ ನಡೆಸುತ್ತಿರುವುದು ಸಂತೋಷದ ವಿಚಾರ ಎಂದರು. ಕಾರ್ಯಕ್ರಮದಲ್ಲಿ ಡಾ ಮೋಹನ್ ಆಳ್ವ ಅವರನ್ನ ಹಾಸನ ಶಾಸಕರು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಸನ್ಮಾನಿಸಿದವು. ಹಾಸನದ ಶಾಸಕರನ್ನ ಸನ್ಮಾನಿಸಲಾಯಿತು. ಹಾಸನ ನಗರಸಭೆ ಅಧ್ಯಕ್ಷರಾದ ಚಂದ್ರೇಗೌಡ, ಧರ್ಮಸ್ಥಳ ಶಿಕ್ಷಣ ಸಂಸ್ಥೆ ನಿರ್ದೇಶಕ ಡಾ ಪ್ರಸನ್ನ ನರಸಿಂಹರಾವ್, ಹಾಸನ ಜಿಲ್ಲಾ ರೆಡ್ ಕ್ರಾಸ್ ಇಂಟರ್ ನ್ಯಾಷನಲ್ ಸೊಸೈಟಿ ಸಭಾಪತಿ ಎಚ್ವಿ ಮೋಹನ್, ಹಾಸನದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಾ ಎಚ್ಎಲ್ ಮಲ್ಲೇಶ್ಗೌಡ, ಭಾರತೀಯ ನೃತ್ಯ ಕಲೆ ಶಾಲೆಯ ಅಂಬಳೆ ರಾಜೇಶ್ವರಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲೆ ಶೈಲಜಾ ಉಪ್ಪಿನಕುದುರು, ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕಿ ಮಮತಾರಾವ್, ಆಳ್ವಾಸ್ ನುಡಿಸಿರಿ ವಿರಾಸತ್ ಹಾಸನ ಘಟಕದ ಕಾರ್ಯದರ್ಶಿ ಜಾವಗಲ್ ಪ್ರಸನ್ನಕುಮಾರ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಲಿಂಗಾಪುರ ಗ್ರಾಮದ ಮುಖ್ಯ ರಸ್ತೆ ಪಕ್ಕದಲ್ಲಿಯೇ ಇರುವ ಮಲ್ಲೇಶ್ ಗೌಡರಿಗೆ ಸೇರಿದ ಕಾಫಿ ತೋಟದ ಸುತ್ತಲೂ ಸೋಲಾರ್ ವಿದ್ಯುತ್ ಬೇಲಿಯನ್ನ ದಾಟಿ ಒಂಟಿ ಕಾಡಾನೆಯೊಂದು ತನ್ನ ಚಾಣಾಕ್ಷತನದಿಂದ ಒಳಪ್ರವೇಶ ಮಾಡಿದೆ. ಸಂಜೆ ಸುಮಾರು 5 ಗಂಟೆ ಸಮಯದಲ್ಲಿ ಹಾಡಹಗಲೇ ವಿದ್ಯುತ್ ಪ್ರವಹಿಸಿದ ಜಾಗವಾದ ಸಿಮೆಂಟ್ ನಿರ್ಮಿತ ಕಾಂಪೌಂಡ್ ಅನ್ನ ನೆರಕುರುಳಿಸಿ ತೋಟದ ಒಳ ಪ್ರವೇಶಿಸುವ ದೃಶ್ಯವನ್ನ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಸಾರ್ವಜನಿಕರೋರ್ವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಕಳೆದ 4-5 ವರ್ಷಗಳಿಂದ ಅರೇಹಳ್ಳಿ ಭಾಗದ ಸುತ್ತಮುತ್ತ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದ ಹಿನ್ನೆಲೆ ಹಲವು ಕೃಷಿಕರು ಬೆಳೆಯನ್ನ ಸಂರಕ್ಷಿಸಿಕೊಳ್ಳುವ ಸಲುವಾಗಿ ಸೋಲಾರ್ ವಿದ್ಯುತ್ ಬೇಲಿ ಅಳವಡಿಸಿಕೊಂಡಿದ್ದರು. ಇದಾದ ಬಳಿಕ ಬಿಕ್ಕೋಡಿನತ್ತ ಪಯಣ ಬೆಳೆಸಿದ ಕಾಡಾನೆಗಳ ಹಿಂಡು ಕಳೆದ 2 ದಿನಗಳಿಂದ ಲಿಂಗಾಪುರ ಗ್ರಾಮದ ಸುತ್ತಮುತ್ತ ವಾಸ್ತವ್ಯ ಹೂಡಿ ಕೃಷಿಕರ ಬೆಳೆಹಾನಿ ಜೊತೆಗೆ ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರ ನಿದ್ದೆಗೆಡಿಸುವುದಲ್ಲದೆ ಪ್ರಾಣಭಯದಲ್ಲಿ ಜೀವನ ಸಾಗಿಸುವಂತಹ ಕ್ಲಿಷ್ಟಕರ ಸ್ಥಿತಿ ಎದುರಾಗಿದೆ. HCN ನ್ಯೂಸ್ ಬೇಲೂರು. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಕಾರ್ಮಿಕ ಇಲಾಖೆಯಿಂದ ಶ್ರಮಿಕರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ಎನ್ನುವ ಶ್ರಮಿಕ ಸಂಜೀವಿನಿ ಸಂಚಾರಿ ವಾಹನಕ್ಕೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಚಾಲನೆ ನೀಡಿದರು. ಇದರಲ್ಲಿ ಪ್ರಥಮ ಚಿಕಿತ್ಸೆ, ಇಸಿಜಿ, ಆಫ್ ಸಮಾಲೋಚನೆ, ಪ್ರಯೋಗಾಲಯ ಪರೀಕ್ಷೆ, ಮಾಹಿತಿ ಶಿಕ್ಷಣ, ಸಂವಹನ ಕಾರ್ಯಕ್ರಮ, ಹೆಚ್ಚಿನ ಚಿಕಿತ್ಸೆಗೆ ಶಿಫಾರಸು, ಅನುಸರಣಾ ಸೇವೆಗಳು, ಗುಣಮುಖ ಸೇವೆಗಳು, ಆರೋಗ್ಯ ಸೇವೆಗಳು ಸೇರಿದಂತೆ ಇತರೆ ಸೇವೆಗಳು ಈ ಮೊಬೈಲ್ ವಾಹನದಲ್ಲಿ ಲಭ್ಯವಿದೆ. ಈ ಸಂದರ್ಭದಲ್ಲಿ ಶಾಸಕರಾದ ಸ್ವರೂಪ್ರಕಾಶ್, ಕಾರ್ಮಿಕ ಇಲಾಖೆ ಸರ್ಕಾರದ ಕಾರ್ಯದರ್ಶಿಗಳಾದ ಎನ್ವಿ ಪ್ರಸಾದ್, ಕಾರ್ಮಿಕ ಆಯುಕ್ತರಾದ ಎಚ್ಎನ್ ಗೋಪಾಲಕೃಷ್ಣ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಕಾರ್ಯದರ್ಶಿ ಭಾರತಿ ಡಿ, ನಗರಸಭೆ ಅಧ್ಯಕ್ಷರಾದ ಚಂದ್ರೇಗೌಡ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ, ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಸಕಲೇಶಪುರ ತಾಲೂಕು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಫೆಬ್ರವರಿ 11ರ ಮುಂಜಾನೆ ನಡೆದ ಅಪಘಾತದಲ್ಲಿ ಕೆಲವು ಕೂಲಿ ಕಾರ್ಮಿಕರು ಗಾಯಗೊಂಡಿರುವ ಘಟನೆ ನಡೆದಿದೆ. ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಸಮೀಪದ ನಿಡನೂರು ಬಳಿ ದುರ್ಘಟನೆ ಸಂಭವಿಸಿದ್ದು 4 ಗಂಭೀರ ಸ್ವರೂಪದ ಗಾಯಗಳಾಗಿವೆ. ತಮಿಳುನಾಡಿನ ಸೇಲಂನಿಂದ ಮಡಿಕೇರಿ ಜಿಲ್ಲೆಯ ಶನಿವಾರ ಸಂತೆ ಬಳಿಯ ಕಾಫಿ ಎಸ್ಟೇಟ್ ಒಂದಕ್ಕೆ ಕಾಫಿ ಕೊಯ್ಲಿಗೆ ಬರುತ್ತಿದ್ದಾಗ ದುರ್ಘಟನೆ ಸಂಭವಿಸಿದೆ. ಟಾಟಾ ವಿಂಗರ್ ವಾಹನದಲ್ಲಿ ಸುಮಾರು ಒಂದು ಪುಟ್ಟ ಮಗು ಸೇರಿದಂತೆ 14 ಜನ ಕೂಲಿ ಕಾರ್ಮಿಕರು ಪ್ರಯಾಣಿಸುತ್ತಿದ್ದರು. ವೇಗವಾಗಿ ಬರುತ್ತಿದ್ದಾಗ ಚಾಲಕನ ನಿಯಂತ್ರಣ ಕಳೆದುಕೊಂಡ ವಾಹನ ರಸ್ತೆ ಬದಿಗೆ ಪಲ್ಟಿಯಾಗಿ ಬಿದ್ದಿದೆ. ಅಪಘಾತದ ರಭಸಕ್ಕೆ ಕೂಲಿ ಕಾರ್ಮಿಕರ ಬಟ್ಟೆ, ಪಾತ್ರೆ, ಆಹಾರ ಸಾಮಗ್ರಿಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಗಾಯಾಳುಗಳನ್ನು ಹಾಸನ ಜಿಲ್ಲಾಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಕಳುಹಿಸಿಕೊಡಲಾಗಿದೆ. ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. HCN ನ್ಯೂಸ್ ಸಕಲೇಶಪುರ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರರ ಒಕ್ಕೂಟದಿಂದ ಕೇಂದ್ರ ಸರ್ಕಾರಕ್ಕೆ ಹಕ್ಕೊತ್ತಾಯ ಇರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ ಅವರಿಗೆ ಸಲ್ಲಿಸಲಾಯಿತು. ಇದೇ ವೇಳೆ ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರರ ಒಕ್ಕೂಟದ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಬಾಗೇವಾಳ್ ಮಾಧ್ಯಮದೊಂದಿಗೆ ಮಾತನಾಡಿ, 15ನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲಲ್ಲಿ ಕೇಂದ್ರವು ರಾಜ್ಯಕ್ಕೆ 79,770 ಕೋಟಿ ನೀಡದೆ ಅನ್ಯಾಯ ಮಾಡಿದೆ. ಭಾರತ ಸಂವಿಧಾನದ ಒಕ್ಕೂಟ ಮತ್ತು ಬಹುತ್ವ ಬಲಪಡಿಸಲು ಕೇಂದ್ರವು ರಾಜ್ಯಗಳಿಗೆ ತೆರಿಗೆಗಳ ನ್ಯಾಯಯುತ ಪಾಲನ್ನ ನೀಡುವ ಮೂಲಕ ರಾಜ್ಯಗಳ ಬಜೆಟ್ ಗಾತ್ರವು ಏರಿಕೆಯಾಗಲು ಮತ್ತು ಆ ಮೂಲಕ ರಾಜ್ಯದ ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿ ಅನುದಾನದ ಮೊತ್ತವು ಏರಿಕೆಯಾಗಲು ಸಹಕರಿಸಬೇಕು. ಶೋಷಿತ ಜಾತಿಗಳ ದತ್ತಾಂಶವು ಅಗತ್ಯವೆಂದು ಕೋರ್ಟ್ ತೀರ್ಪುಗಳ ಹಿನ್ನೆಲೆಯಲ್ಲಿ ಕೇಂದ್ರವು ದೇಶಾದ್ಯಂತ ಜಾತಿ ಜನಗಣತಿಯನ್ನ ಈ ಬಾರಿ ಕೈಗೊಳ್ಳಬೇಕು. ಕೇಂದ್ರ ಸರ್ಕಾರವು ಕೇಂದ್ರದ ಬಜೆಟ್ನಲ್ಲಿ ಪರಿಶಿಷ್ಟರ 25% ಜನಸಂಖ್ಯೆಗೆ ಅನುಗುಣವಾಗಿ ಸುಮಾರು 6 ಲಕ್ಷ ಕೋಟಿ ಅನುದಾನವನ್ನು ಮಂಜೂರು ಮಾಡಲು ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿ ಕಾಯ್ದೆಯನ್ನ ಕೇಂದ್ರದಲ್ಲಿ ಜಾರಿಗೊಳಿಸಬೇಕು ಎಂದರು. ದೇಶಾದ್ಯಂತ ಶೋಷಿತ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಲು ಪ್ರಸ್ತುತ ಇರುವ 50% ಮೀಸಲಾತಿಯನ್ನ ಬದಲಾಯಿಸಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಸುಮಾರು 75% ಮೀಸಲಾತಿಯನ್ನ ಕಲ್ಪಿಸಲು ಕಾನೂನು ಜಾರಿಗೊಳಿಸಬೇಕು ಎಂದರು. ಕೇಂದ್ರವು ಜಾರಿಗೆ ತರಲು ಉದ್ದೇಶಿಸಿರುವ ಒಂದು ದೇಶ ಒಮ್ಮೆಗೆ ಒಂದೇ ಚುನಾವಣೆ ಯೋಜನೆಯನ್ನ ಕೈಬಿಟ್ಟು ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸಬೇಕೆಂದು ಆಗ್ರಹಿಸಿ ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಹುಳುವಾರೆ, ಎಂಎ ಗೋವಿಂದರಾಜು, ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರ್ ಸಾಣೇನಹಳ್ಳಿ, ಜಿಲ್ಲಾ ಕಾರ್ಯಾಧ್ಯಕ್ಷ ಎಸ್ಎಸ್ ರಂಗಸ್ವಾಮಿ, ಕೇಶವ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತು ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರರ ಒಕ್ಕೂಟದ ವತಿಯಿಂದ ಏನೀಗ ರಾಜ್ಯ ಸರ್ಕಾರದ 25-26ನೇ ಸಾಲಿನ ಬಜೆಟ್ ಇದೆ, ಅದರ ಪೂರ್ವವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಈ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೋಸ್ಕರ ನಾವು ಹಕ್ಕೊತ್ತಾಯಗಳನ್ನು ನಾವು ಮಂಡನೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಏನು ಹಲವಾರು ಬೇಡಿಕೆಗಳಿರ್ಬೋದು, ಏನಂದ್ರೆ ಸುಮಾರು 23 ಬೇಡಿಕೆಗಳನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು 13 ಬೇಡಿಕೆಗಳನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಇಟ್ಟಿದ್ದೀವಿ. ಈ ಮೂಲಕ ಏನು ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು, ಜೊತೆಗೆ SSP, TSP ಕಾಯ್ದೆ ಅಡಿ ಇರತಕ್ಕಂಥ ಚನ್ನರಾಯಪಟ್ಟಣದಲ್ಲಿ ದೇಶೀಯ ತಳಿ ಹಸುಗಳ ಸಾಕಾಣಿಕೆಗೆ ರೈತರು ಮುಂದಾಗಿ ಅವುಗಳ ಸಂತಾನೋತ್ಪತ್ತಿ ಹೆಚ್ಚಿಸುವಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಅವರು ಚನ್ನರಾಯಪಟ್ಟಣ ಪುರಸಭೆ ವತಿಯಿಂದ ನಡೆಸಲಾಗುತ್ತಿರುವ 86ನೇ ದನಗಳ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಚನ್ನರಾಯಪಟ್ಟಣದ ಪುರಸಭಾ ಮುಂಭಾಗದಲ್ಲಿ ಶುಕ್ರವಾರದಂದು ಇತಿಹಾಸ ಪ್ರಸಿದ್ಧ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ 86ನೇ ದನಗಳ ಜಾತ್ರೆಗೆ ರಾಸುಗಳಿಗೆ ಪೂಜೆ ಸಲ್ಲಿಸಿ ಬೆಲ್ಲ, ಬಾಳೆಹಣ್ಣು ತಿನ್ನಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳಿದ್ದ ಕಾರಣ ಉಳುಮೆ ಮಾಡಲು ಪ್ರತಿ ರೈತರ ಪ್ರತಿ ಮನೆಯಲ್ಲಿಯೂ 1 ಅಥವಾ 2 ಜೋಡಿ ಎತ್ತುಗಳಿರುತ್ತಿದ್ದವು. ಆದರೆ ಇಂದು ಅವಿಭಕ್ತ ಕುಟುಂಬಗಳು ನಶಿಸುತ್ತಿದ್ದು ಉಳುಮೆ ಮಾಡುವ ರೈತರೇ ಇಲ್ಲವಾಗಿದ್ದಾರೆ. ನೇಗಿಲ ಯೋಗಿಗಳ ಅಭಾವದಿಂದ ರೈತರು ಈಗ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡುವಂತಾಗಿದೆ. ಹೈನುಗಾರಿಕೆ ಮಾಡೋ ಉದ್ದೇಶದಿಂದ ಸಾಕಿರುವ ಹಸುಗಳನ್ನ ಬಿಟ್ಟರೆ ಹಳ್ಳಿಗಳಲ್ಲಿ ನಾಟಿ ರಾಸುಗಳೇ ಇಲ್ಲವಾಗಿದೆ. ಹಸುಗಳು ನಮ್ಮ ಆರ್ಥಿಕತೆಯ ಬೆನ್ನೆಲುಬು. ದೇಸಿ ತಳಿ ರಾಸುಗಳ ರಕ್ಷಣೆ ಕೇವಲ ಉಳುಮೆ ಮಾಡಲು ಅಲ್ಲ, ಅದೊಂದು ಸೇವೆ ಹಾಗೂ ಇದನ್ನು ರಕ್ಷಿಸುವ ಹೊಣೆ ನಮ್ಮ ಮೇಲಿದೆ. ನಮ್ಮ ಕಾಲಕ್ಕೆ ದೇಸಿ ರಾಸುಗಳ ಹಲವು ತಳಿಗಳು ನಶಿಸುವ ಹಂತ ತಲುಪಿವೆ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ದೇಸಿ ರಾಸುಗಳನ್ನ ಚಿತ್ರದಲ್ಲಿ ತೋರಿಸುವ ಕಾಲ ಬರಬಹುದು. ಈಗಲಾದರೂ ನಾವು ಎಚ್ಚೆತ್ತುಕೊಂಡು ದೇಸಿ ತಳಿ ರಾಸುಗಳ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು.
ಕರೋನ್ ಹಾಗೂ ಗಂಟು ರೋಗ ಮತ್ತು ಕಾಲುಬಾಯಿ ರೋಗದ ಹಿನ್ನೆಲೆಯಲ್ಲಿ 7 ವರ್ಷಗಳಿಂದ ಸ್ಥಗಿತಗೊಳಿಸಿದ್ದ ದನಗಳ ಜಾತ್ರೆಯನ್ನ ರೈತ ಮುಖಂಡರ ಮನವಿಯಂತೆ ಪುರಸಭಾ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಪುರಸಭೆ ವತಿಯಿಂದ ಜಾತ್ರೆಗೆ ಈ ವರ್ಷದಿಂದ ಚಾಲನೆ ನೀಡಲಾಗಿದೆ. ದನಗಳ ಜಾತ್ರೆ ಈ ಬಾರಿ ಸಣ್ಣ ಪ್ರಮಾಣದಲ್ಲಾದರೂ ಮುಂದಿನ ಬಾರಿ ಎಲ್ಲ ರೈತರ ಸಹಕಾರದೊಂದಿಗೆ ದೊಡ್ಡ ಪ್ರಮಾಣದಲ್ಲಿ ನಡೆಸಲಾಗುವುದು. ಎಪಿಎಂಸಿ ಆವರಣದಲ್ಲಿ ದನಗಳ ಜಾತ್ರೆಗೆ ಸಕಲ ಸಿದ್ದತೆ ಮಾಡಿಕೊಂಡಿದ್ದು, ವಿದ್ಯುತ್ ದೀಪ, ರಾಸುಗಳಿಗೆ ಕುಡಿಯುವ ನೀರು, ಮೇವು, ಶುಚಿತ್ವ ಸೇರಿದಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಭದ್ರತೆ ಸೇರಿದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಇಂದಿನಿಂದ ಫೆಬ್ರವರಿ 12ರವರೆಗೆ ದನಗಳ ಜಾತ್ರೆ ನಡೆಯಲಿದ್ದು, ಬೇರೆ ಜಿಲ್ಲೆಗಳಿಂದ ದನಗಳ ಆಗಮನವಾಗಿದ್ದು, ಉತ್ತಮವಾದ ರಾಸುಗಳಿಗೆ ಎಪಿಎಂಸಿ ವತಿಯಿಂದ 3 ಬಹುಮಾನಗಳು ಮತ್ತು ಪುರಸಭೆ ವತಿಯಿಂದ 3 ಬಹುಮಾನಗಳನ್ನು ನೀಡಲಾಗುವುದು. ಫೆಬ್ರವರಿ 13ರಂದು ಇತಿಹಾಸ ಪ್ರಸಿದ್ಧ ಚಂದ್ರಮೌಳೇಶ್ವರ ರಥೋತ್ಸವ ನಡೆಯಲಿದ್ದು, ಸಂಜೆ ಸಮಾರೋಪ ಸಮಾರಂಭದಲ್ಲಿ ರಾಸುಗಳಿಗೆ ಬಹುಮಾನ ವಿತರಣೆ ಮಾಡಲಾಗುವುದು ಎಂದರು. ಜಾತ್ರೆ ಆರಂಭದ ಸಲುವಾಗಿ ಪುರಸಭಾ ಮುಂಭಾಗದಿಂದ ಆರಂಭಗೊಂಡ ರಾಸುಗಳ ಮೆರವಣಿಗೆಗೆ ಶಾಸಕ ಸಿಎನ್ ಬಾಲಕೃಷ್ಣ ಸೇರಿದಂತೆ ಪುರಸಭಾ ಸದಸ್ಯರು ಗೋಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಮಂಗಳ ವಾದ್ಯದೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ರಾಸುಗಳ ಮೆರವಣಿಗೆ ನಡೆಸಿ ಎಪಿಎಂಸಿ ಆವರಣದಲ್ಲಿ ದನಗಳ ಜಾತ್ರೆ ನಡೆಯುವ ಸ್ಥಳಕ್ಕೆ ಕರೆತರಲಾಯಿತು. ಹಾಸನ ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ರೈತರು ತಮ್ಮ ರಾಸುಗಳನ್ನು ಕರೆತಂದು ರಾಸುಗಳ ಕೊಂಬಿಗೆ ಹೂವುಗಳನ್ನು ಕಟ್ಟಿ ಸಿಂಗರಿಸಿದ್ದರು. ಕಾರ್ಯಕ್ರಮದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷೆ ಬನಶಂಕರಿ ರಘು, ಪ್ರಭಾರಿ ಅಧ್ಯಕ್ಷೆ ರಾಣಿಕೃಷ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿಆರ್ ಸುರೇಶ್, ಪುರಸಭಾ ಸದಸ್ಯರಾದ ಕವಿತಾ ರಾಜಣ್ಣ, ನವೀನ್, ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಹಾಡೇನಹಳ್ಳಿ ಲೋಕೇಶ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಎಂಆರ್ ಅನಿಲ್ ಕುಮಾರ್, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮೆಡಿಕಲ್ ವೆಂಕಟೇಶ್, ನಗರ ಠಾಣಾ ಸಿಪಿಐ ಕೆಎಂ ರಘುಪತಿ, ರೈತ ಸಂಘದ ಅಧ್ಯಕ್ಷ ರವಿಗೌಡ, ಎಪಿಎಂಸಿ ಕಾರ್ಯದರ್ಶಿ ಸೋಮಶೇಖರ್ ಹಾಗೂ ಪಶು ಇಲಾಖೆ ಅಧಿಕಾರಿಗಳು ಸೇರಿದಂತೆ ಇತರರು ಭಾಗವಹಿಸಿದ್ರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸಂತೆಗೆ ಈ ಜಾತ್ರೆಗೆ ಕರೆತರುವಂತ ಕೆಲಸ ವಿಶೇಷವಾಗಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಿಗೂ ಕೂಡ ಮನವಿ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ದೇಶೀಯ ತಳಿಗಳ ಒಂದು ಅಭಿವೃದ್ಧಿಗೆ, ಸಂತಾನೋತ್ಪತ್ತಿಗೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಬೇಕಾಗಿದೆ. ಇವತ್ತು ದೇಶೀಯ ತಳಿಗಳು ಒಂದು ದೂರ ಆಗುವಂಥ ಸನ್ನಿವೇಶಗಳು ಎದುರಾಗ್ತಿದೆ. ಇವತ್ತು ಆಧುನಿಕ ಕೃಷಿ ಪದ್ಧತಿ ಬಂದ ಮೇಲೆ ಹಳ್ಳಿಗಳಲ್ಲೂ ಕೂಡ ದನಗಳನ್ನು ಸಾಕ್ತಕ್ಕಂಥ ಸಂಖ್ಯೆ ಕಡಿಮೆ ಆಗ್ತಿದೆ. ಆದರೆ ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ ಹಾಲಿನ ಉತ್ಪಾದನೆಗೆ ಹಸುಗಳನ್ನು ಸಾಕ್ತಾ ಇದ್ದಾರೆ. ಆದರೆ ಉಳುಮೆ ಮಾಡುವಂಥ ಎತ್ತುಗಳನ್ನು ಇವತ್ತು ಸಾಕ್ತಕ್ಕಂಥ ಸಂಖ್ಯೆ ಇವತ್ತು ವಿಶೇಷವಾಗಿ ಕಡಿಮೆ ಆಗ್ತಿದೆ. ಹಿಂದೆ ಏನಾಗ್ತಿದ್ದು, ಅವಿಭಕ್ತ ಕುಟುಂಬ ಇತ್ತು. ಈಗೇನಾಯಿತು, ಒಂದು ಮನೆಯಲ್ಲಿ 3 ಜನ ಅಣ್ಣ ತಮ್ಮದಿದ್ರೆ 3 ಜನರು ಕೂಡ ಬೇರೆ ಬೇರೆ ಆಗುವಂಥ ಸನ್ನಿವೇಶಗಳಿರ್ತದೆ. ಆಗ ಅವಿಭಕ್ತ ಕುಟುಂಬ ಇದ್ದಾಗ ಒಬ್ಬರು ಕೃಷಿ ಮಾಡೋರು, ಒಬ್ಬರು ದನಗಳು ನೋಡ್ಕೊಳ್ಳೋರು, ಒಬ್ಬರು ಸಂತೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆದರ್ಶ ಪುರುಷರ ಪ್ರತಿಮೆಗಳು ಅನಾವರಣಗೊಳ್ಳೋದ್ರಿಂದ ಮುಂದಿನ ಪೀಳಿಗೆಯ ಯುವಕರಿಗೆ ಅವರ ತತ್ವ ಸಿದ್ಧಾಂತಗಳು ದಾರಿದೀಪವಾಗುತ್ತದೆ ಎಂದು ಕಾಂಗ್ರೆಸ್ ಮುಖಂಡ ಡಿಸಿ ಸಣ್ಣಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಸಕಲೇಶಪುರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ತಾಲೂಕಿನಲ್ಲಿ ಪ್ರಥಮವಾಗಿ ಸಾಮಾಜಿಕ ನ್ಯಾಯ ಒದಗಿಸಿಕೊಟ್ಟಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ನಮ್ಮ ಮಿನಿ ವಿಧಾನಸೌಧದ ಮುಂದೆ ಅನಾವರಣಗೊಂಡಿರೋದು ನಮ್ಮೆಲ್ಲರ ಹೆಮ್ಮೆ. ಹಾಗೆಯೇ ವಚನ ಸಾಹಿತ್ಯದ ಮೂಲಕ ಸಮಾಜದ ಅಂಧಕಾರವನ್ನ ಹಾಗೂ ಜಾತಿಗಳ ಮಧ್ಯೆ ಇದ್ದಂತಹ ಅಂತರವನ್ನ ದೂರ ಮಾಡಿ ಸಹಬಾಳ್ವೆ, ಸಹೋದರತ್ವ ಹಾಗೂ ಭ್ರಾತೃತ್ವ, ಅಂತರ್ಜಾತಿ ವಿವಾಹವನ್ನ ಪ್ರೋತ್ಸಾಹಿಸಿ ಜಾತಿ ಎಂಬ ಕಂದಕವನ್ನ ಬದಿಗೊತ್ತಿ ಮನುಷ್ಯ ಜಾತಿ ಒಂದೇ ಎಂಬ ಸಾರವನ್ನ ಸಾರಿದಂತಹ ಕ್ರಾಂತಿಕಾರಿ ಬಸವಣ್ಣ ಪ್ರತಿಮೆ ನಿರ್ಮಾಣಗೊಂಡಿರುವುದು ಸಕಲೇಶಪುರದ ಸೌಂದರ್ಯಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ. ಈ ನಿಟ್ಟಿನಲ್ಲಿ ಹೇಮಾವತಿ ಪ್ರತಿಮೆ ಮತ್ತು ಪಟ್ಟಣದಲ್ಲಿ ಅದ್ದೂರಿಯಾಗಿ ನಿರ್ಮಾಣಗೊಂಡು ಅನಾವರಣಕ್ಕೆ ಸಿದ್ದಗೊಂಡಿರುವ ಕೆಂಪೇಗೌಡರ ಪ್ರತಿಮೆ ಉದ್ಘಾಟನೆಗೊಳ್ಳುತ್ತಿರುವುದು ಸಂತೋಷದ ವಿಚಾರ. ಸಿಲಿಕಾನ್ ಸಿಟಿ ಎಂಬ ಹೆಸರು ಬೆಂಗಳೂರಿಗೆ ದಕ್ಕಿದೆ ಎಂದಾದರೆ ಅದು ಕೆಂಪೇಗೌಡರ ದೂರದೃಷ್ಟಿ ಹಾಗೂ ಹೋರಾಟದ ಪ್ರತಿಫಲ. ಇಂತಹ ಮಹಾನ್ ನಾಯಕರ ಪ್ರತಿಮೆ ಫೆಬ್ರವರಿ 13, 14 ಹಾಗೂ 15ರಂದು ಅನಾವರಣಗೊಳ್ಳುತ್ತಿದ್ದು, ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಮತ್ತು ಕಾಂಗ್ರೆಸ್ ಮುಖಂಡರು ಆಗಮಿಸುತ್ತಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಕಾಂಗ್ರೆಸ್ ಮುಖಂಡ ಡಿಸಿ ಸಣ್ಣಸ್ವಾಮಿ ಮನವಿ ಮಾಡಿದರು. ನಂತರ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಹಾನುಬಾಳ್ ಭಾಸ್ಕರ್, ದೇವದೂತ ಮಾನವ ಹಾಗೂ ಶಾಂತಿ, ತ್ಯಾಗ, ಸರಳತೆಯ ಜೀವನಕ್ಕೆ ಹೆಸರಾದ ಗೌತಮ ಬುದ್ದನ ಪುತ್ಥಳಿ ಅನಾವರಣಕ್ಕೆ ಅನುವು ಮಾಡಿಕೊಡಬೇಕೆಂದು ತಾಲೂಕು ಆಡಳಿತವನ್ನ ಒತ್ತಾಯಿಸುತ್ತಿದ್ದೇನೆ. ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಡೆಯುತ್ತಿರುವ ಗುರುವಂದನಾ ಕಾರ್ಯಕ್ರಮ, ಹೇಮಾವತಿ ನದಿ ಪಕ್ಕದಲ್ಲಿ ನಡೆಯುವ ಗಂಗಾರತಿ ಕೃಷಿ ಮೇಳಕ್ಕೆ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದರು.
ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ತುಳಸಿ ಪ್ರಸಾದ್, ರಾಮೇನಹಳ್ಳಿ ಧರ್ಮ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ, ಇತ್ತೀಚಿನ ದಿನಗಳಲ್ಲಿ ಸಕಲೇಶಪುರ ತಾಲೂಕಿನಲ್ಲಿ ತುಂಬ ಒಳ್ಳೊಳ್ಳೆಯ ಕಾರ್ಯಗಳು ನಡೀತಾ ಇರೋಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಈಗ ಕೆಂಪೇಗೌಡರ ಪುತ್ಥಳಿ ಉದ್ಘಾಟನೆ ಆಗ್ತಾ ಇದೆ. ಬಹುಶಃ ಕೆಂಪೇಗೌಡರು ಇಡೀ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಿಸಿ ಬೆಂಗಳೂರು ನಗರ ಅನ್ನೋ ಒಂದು ಹೆಗ್ಗಳಿಕೆಯನ್ನು ಇವತ್ತೇನಾದರೂ ವಿಶ್ವದಲ್ಲಿ ಬೆಂಗಳೂರು ಅಂತ ಹೇಳಿ ನೆನಪು ಮಾಡ್ಕೋಬೇಕು ಅಂತ ಅಂದರೆ ಕೆಂಪೇಗೌಡರನ್ನ ನೆನ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಒಕ್ಕಲಿಗ ಸಮುದಾಯ ಕೆಂಪೇಗೌಡ ಚನ್ನರಾಯಪಟ್ಟಣದ ಶ್ರೀ ವಿವೇಕಾನಂದ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಲಾಗಿತ್ತು. ಚನ್ನರಾಯಪಟ್ಟಣದ ಶ್ರೀ ವಿವೇಕಾನಂದ ಶಾಲೆ ಆವರಣದಲ್ಲಿ ಏರ್ಪಡಿಸಲಾಗಿದ್ದ 2024-25ನೇ ಸಾಲಿನ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ಪ್ರಜ್ವಲ್ ಬಹುಮಾನ ವಿತರಣೆ ಮಾಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ದಿನೇಶ್ ಮಾತನಾಡಿ, ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕ್ರೀಡೆಗಳಲ್ಲೂ ಸಹ ಹೆಚ್ಚಿನ ಆದ್ಯತೆ ನೀಡಬೇಕು. ಶಿಕ್ಷಣ ಮತ್ತು ಕ್ರೀಡೆ ಎರಡನ್ನ ಸಹ ಸಮನಾಗಿ ಸ್ವೀಕರಿಸಿ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ಯಶಸ್ವಿ ಕ್ರೀಡಾಪಟುವಾಗಿ ಹೊರಹೊಮ್ಮಿ ಪೋಷಕರಿಗೆ ಹಾಗೂ ಶಾಲೆಗೆ ಕೀರ್ತಿ ತರಬೇಕು ಎಂದರು. ಎಲ್ಲಾ ವಿದ್ಯಾರ್ಥಿಗಳು ಪ್ರತಿದಿನ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ದೈಹಿಕ ಹಾಗೂ ಮಾನಸಿಕ ಸದೃಢತೆಯನ್ನು ಕಾಣಬಹುದಾಗಿದೆ. ಪ್ರಿನ್ಸಿಪಾಲರಾದ ವಿಶ್ವನಾಥ್ ಮಾತನಾಡಿ, ಭಾರತ ದೇಶದಲ್ಲಿ ಕ್ರೀಡೆಗೆ ತನ್ನದೇ ಆದ ಮಹತ್ವವಿದ್ದು ಇದನ್ನು ನಾವು ಕ್ರಿಕೆಟ್, ಕಬಡ್ಡಿ, ಖೋ-ಖೋ, ಚೆಸ್ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ಕಾಣಬಹುದಾಗಿದೆ. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಯಾಗಿ ಮೈಗೂಡಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಶ್ರೀ ವಿವೇಕಾನಂದ ಅಂತಾರಾಷ್ಟ್ರೀಯ ಶಾಲೆ ಅಧ್ಯಕ್ಷರಾದ ದಿನೇಶ್, ಕಾರ್ಯದರ್ಶಿ ಗೀತಾ ದಿನೇಶ್, ಪ್ರಾಂಶುಪಾಲರಾದ ವಿಶ್ವನಾಥ್ ಕೋಳಿವಾಡ, ಸಂಯೋಜಕರಾದ ಬಿಕೆ ಮಂಜುನಾಥ್, ದೈಹಿಕ ಶಿಕ್ಷಕರಾದ ಬಿಕೆ ರಾಘವೇಂದ್ರ, ಗಣೇಶ್ ಸೇರಿದಂತೆ ಶಾಲೆ ಶಿಕ್ಷಕರು ಮತ್ತು ಬೋಧಕೇತರ ಸಿಬ್ಬಂದಿ ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಪ್ರತಿ ವರ್ಷ ನಾವು ಒಬ್ಬರು ಚೀಫ್ ಗೆಸ್ಟ್ನ ಕರ್ಕೊಂಬಂದು, ಅಂದರೆ ಕ್ರೀಡಾ ಕ್ಷೇತ್ರದಲ್ಲಿ ಅಚೀವ್ ಮಾಡಿದಂಥ ಒಬ್ಬ ಅತಿಥಿನ ಕರ್ಕೊಂಬಂದು ಅವ್ರ ಕಡೆಯಿಂದ ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡಿಸುವಂಥದ್ದು ಒಂದು ಪ್ರವೃತ್ತಿ ನಮ್ಮಲ್ಲಿ. ಹಾಗೆ ಈ ಸಲ ಪ್ರಜ್ವಲ್ ಅವರು ಗ್ರಾಮೀಣ ಪ್ರತಿಭೆ, ಬೇಲೂರವರು ಗ್ರಾಮೀಣ ಪ್ರತಿಭೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ನ್ಯಾಷನಲ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಸ್ಪೋರ್ಟ್ಸ್ನ ಆಡಿದ್ದಾರೆ ಮತ್ತು ನಮ್ಮ ದೇಶಕ್ಕೆ ಕೀರ್ತಿನ ತಂದಿದ್ದಾರೆ. ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ, ನಮಗೆಲ್ಲರಿಗೂ ಸಂತೋಷದಲ್ಲಿ. ಕ್ರೀಡೆ ಅಂತ ಬಂದಾಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಅಕ್ರಮದ ಆರೋಪ, ಎಲ್ಲ ರೀತಿ ತನಿಖೆ ನಡೆಸಲು ಒತ್ತಾಯ, ಮರು ಚುನಾವಣೆ ನಡೆಸುವಂತೆ ಕಾಂಗ್ರೆಸ್ ಯುವ ಮುಖಂಡ ಸಮೀರ್ ಪಾಷಾ ಆಗ್ರಹ. ಸಂಪೂರ್ಣ ಮಲಿನವಾಗಿರುವ ವಿಷ್ಣು ಸಮುದ್ರ ಕೆರೆ ಬಳಿಯ ಕಲ್ಯಾಣಿ ಕೂಡಲೇ ಶುದ್ಧಗೊಳಿಸದಿದ್ದರೆ ಕರವೆಯಿಂದ ಉಗ್ರ ಹೋರಾಟ, ಎಚ್ಚರಿಕೆ ನೀಡಿದ ತಾಲೂಕು ಅಧ್ಯಕ್ಷ ವಿಎಸ್ ಭೋಜೇಗೌಡ. ಎಲ್ಲ ಭಕ್ತರಿಗೂ ಸುಗಮ ಶೀಘ್ರ ಹಾಸನಾಂಬೆ ದೇವಿ ದರ್ಶನಕ್ಕೆ ಮನವಿ, ವಿಐಪಿ ಹಾಗೂ ಶಿಷ್ಟಾಚಾರ ದರ್ಶನ 2 ದಿನಕ್ಕೆ ಸೀಮಿತಗೊಳಿಸಲು ಆಗ್ರಹ, ಜಾತ್ರಾ ಹಿತರಕ್ಷಣಾ ಸಮಿತಿಯಿಂದ ಡಿಸಿಗೆ ಮನವಿ ಸಲ್ಲಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.